ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮಹಾದೇವ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಸೂಪರ್ ಟೇಸ್ಟಿಯಾಗಿರೋ ಚೋಲೆ ಭಟೂರೆ ರೆಸಿಪಿ ಮಾಡ್ತಿದ್ದೀನಿ. ಸೊ ಈ ಥರ ಟ್ರೈ ಮಾಡಿದ್ರೆ ಮಕ್ಳಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ತುಂಬ ಈಸಿ, ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಬೋದು. ಸೊ ಸೂಪರಾಗಿರುತ್ತೆ. ಇದು ಮುಂಬೈ ಸ್ಪೆಷಲ್ ಅದು. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಮನೇಲೇ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಬನ್ನಿ ಅದು ವಿಡಿಯೋ ಹೇಗೆ ಮಾಡೋಣ ಅಂತ ನೋಡೋಣ. ಸೊ ಅದು ಎಷ್ಟು ಟೇಸ್ಟ್ ಆಗೈತೆ, ನಾವು ತುಂಬ ಅಂದರೆ ತುಂಬ ಟೇಸ್ಟ್ ಆಗೈತೆ ಇದು. ಚೋಲೆಗೂ ಸರಿ ಮತ್ತು ಗೀ ರೈಸ್ ಮಾಡಿದಾಗ ಗೀ ರೈಸ್ಗೂ ತುಂಬ ಚೆನ್ನಾಗಿರುತ್ತೆ. ಭಟೋರೆ ಅಷ್ಟು ಟೇಸ್ಟಾಗಿರುತ್ತೆ. ಸೊ ನೋಡೋಣ ಬನ್ನಿ. ನಾನು ಟ್ರೈ ಮಾಡಿದ್ದೈತಿ. ಈಗ ನನ್ನ ಮಗನ ಸರ್ದಿ, ನನ್ನ ಮಗನೂ ಟ್ರೈ ಮಾಡ್ತಿದ್ದಾನೆ. ಅಮ್ಮ ನಾನು ಟ್ರೈ ಮಾಡ್ತೀನಿ ಅಂತ ಇಬ್ಬರು ಟೇಸ್ಟ್ ಮಾಡಿ ಈಗ ನಿಮಗೆ ವಿಡಿಯೋ ನೋಡೋಣ ಬನ್ನಿ. ಸೊ ನೋಡ್ಬೋದು ಎಷ್ಟು ಕರೆಕ್ಟಾಗಿ ಬಂದಿದೆ ಭಟೋರೆ ಅಂತ. ನೋಡಿ ತುಂಬ ನೀಟಾಗಿ, ನೋಡಿ ಎಷ್ಟು ಸ್ಮೂತಾಗಿದೆ, ತುಂಬ ಸಕ್ಕತ್ತಾಗೈತೆ. ಸೊ ಒಂದು ಅರ್ಧ ಗಂಟೆ ಟೈಮ್ ಇದ್ದರೆ ಸಾಕು ನಿಮಗೆ. ಸೊ ಸೂಪರ್ ಟೇಸ್ಟಿಯಾಗಿರೋ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಸೂಪರಾಗಿದೆ ಟೇಸ್ಟ್, ಅದು ಹೇಳೋಕ್ಕೆ ಆಗ್ತಾಯಿಲ್ಲ, ಬರೀ ತಿನ್ನೋದೇ ಆಗೈತೆ. ಅದು ಹೇಗಿದೆ ಅಂತ ರೆಸಿಪಿ ನೋಡೋಣ ಬನ್ನಿ. ಸೊ ಇವಾಗ ಒಂದು ಟೀ ಪುಡಿ, ಒಂದು ಸ್ಪೂನ್ ಟೀ ಪುಡಿ ಹಾಕ್ತಾಯಿದ್ದೀನಿ. ಟೀ ಪುಡಿ ಹಾಕಿ ನೀರು ಹಾಕಿ ಕುದಿಯೋಕ್ಕೆ ಇಡೋಣ. ಸೊ ಇದೇ ಮೇನ್ ಇಂಗ್ರೀಡಿಯೆಂಟ್ಸು ಚೋಲೆಗೆ. ಇವಾಗ ಟೀ ಸೊಪ್ಪು ಕಾಯೋಕ್ಕೆ ಇಡೋಣ ಬನ್ನಿ. ಅದು ಕೊತ ಅಂತ ಕುದ್ದಿದ ಮೇಲೆ ಆವಾಗ ಚೋಲೆ ಏನಿರುತ್ತೆ ಚೋಲೆಗೆ ಹಾಕಿ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಸೇರಿಸಿ ಮಾಡ್ಕೊಳ್ಳೋಣ. ಈಗ ನೋಡ್ಬೋದು ಕುದೀತಾ ಇದೆ ಹೇಗೆ ಅಂತ. ಸೊ ಇವಾಗ ನೈಟೇ ನೆನೆ ಹಾಕಿದ ಚೋಲೆ ಇದೆ. ಸೊ ಕಾಳು ನೈಟೇ ನೆನೆ ಹಾಕಿದ್ದೆ. ಸೊ ನೈಟೇ ನೆನೆ ಹಾಕಿದ್ರೆ ಬೆಳಗ್ಗೆ ಈಸಿ ಇರುತ್ತೆ, ಒಂದು ಅರ್ಧ ಗಂಟೆಲಿ ಕೆಲಸ ಮಾಡ್ಬೋದು. ಸೊ ಒಳ್ಳೆ ಬ್ರೇಕ್ಫಾಸ್ಟು ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ. ಸೊ ನೋಡ್ಬೋದು. ಇವಾಗ ಕುಕ್ಕರ್ಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ನೀಟಾಗಿ ವಾಶ್ ಮಾಡಿ, ಈಗ ಕಾಳೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಅದೇನು ಟೀ ಸೊಪ್ಪು ಬೇಯಿಸಿಕೊಂಡಿದ್ದೆ ನೋಡಿ, ಆ ಟೀ ಸೊಪ್ಪು ನೀರೇ ಹಾಕೋಬೇಕು, ಮತ್ತು ಎಕ್ಸ್ಟ್ರಾ ನೀರೆಲ್ಲ ಬೇಡ. ಇದೇ ಟೀ ಸೊಪ್ಪು ನೀರೇ ಸರಿ ಹೋಗುತ್ತೆ. ಸೊ ಒಂದು ಒಳ್ಳೆ ಕಲರು ಬರುತ್ತೆ, ಒಂದು ಒಳ್ಳೆ ಫ್ಲೇವರ್ ಇರುತ್ತೆ. ಭಟೋರೆ ಅಂತ ಅಂದಮೇಲೆ ಅದು ಆ ಥರ ಟೇಸ್ಟ್ ಬರುತ್ತೆ. ಅದು ಟೀ ಪುಡಿ ಹಾಕಿದ್ರೇ ಅಷ್ಟು ಟೇಸ್ಟ್ ಬರೋದು. ಸೊ ಅದಕ್ಕೋಸ್ಕರ ಟೀ ಪುಡಿ ಹಾಕ್ತಾಯಿದ್ದೀನಿ. ಸೊ ನೋಡ್ಬೋದು ಕಲರ್ ಹೇಗಿದೆ ಅಂತ. ಇವಾಗ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಸೇರಿಸ್ಕೊಳ್ಳೋಣ. ಸೊ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಮತ್ತು ಈರುಳ್ಳಿ, ಹುಣಸೆ ಟೊಮೊಟೊ ಜಾಸ್ತಿ ಬೇಡ. ಸೊ ಒಂದು 2 ಹಾಕೊಂಡ್ರೆ ಸಾಕು, ಹುಳಿ ಜಾಸ್ತಿ ಇದ್ದರೆ ಚೆನ್ನಾಗಿರಲ್ಲ. ಸೊ ಇಷ್ಟೇ ಇಂಗ್ರೀಡಿಯೆಂಟ್ಸು. ಸೊ ಇವಾಗ ಒಂದು 2-3 ವಿಸಿಲ್ ಹೊಡ್ಸೋಣ ಇದನ್ನು. ಸೊ ನೋಡ್ಬೋದು ಸಣ್ಣಗೆ ಹೆಚ್ಚಾಕೊಂಡಿದ್ದೀವಿ, ಮತ್ತು ಜಾಸ್ತಿ ಮಸಾಲೆ ಪದಾರ್ಥ ಎಲ್ಲ ಏನಿಲ್ಲ, ಜಸ್ಟ್ ಇಷ್ಟೇ ಸಿಂಪಲ್ ಇದು. ನೋಡ್ಬೋದು. ಈಗ ಒಂದು 3 ವಿಸಿಲ್ ಹೊಡ್ಸೋಣ ಬನ್ನಿ. 3 ವಿಸಿಲ್ ಹೊಡ್ಸಿದ್ದಾದ್ಮೇಲೆ ಚೋಲೆ ಹೇಗೆ ರೆಡಿಯಾಗಿದೆ ಅಂತ ನೋಡೋಣ. ಒಂದು 3 ವಿಸಿಲ್ ಹೊಡಿಸ್ಲಿ. ನೈಟೇ ನೆನೆ ಹಾಕೋದ್ರಿಂದ ಜಾಸ್ತಿ ಅವಶ್ಯಕತೆ ಇಲ್ಲ ಬೇಯಿಸೋದು, ಒಂದು 3 ವಿಸಿಲ್ ಆದರೆ ಸಾಕು. ಸೊ ಒಂದು 3 ವಿಸಿಲ್ ಆದಮೇಲೆ ಹೇಗೆ ಚೋಲೆ ರೆಡಿಯಾಗೈತೆ ಅಂತ ನೋಡೋಣ ಬನ್ನಿ. ಕುಕ್ಕರ್ ಈಗ ಕೂಗ್ತಾ ಇದೆ, ಚುಯ್ ಅಂತ ನೋಡ್ಬೋದು ನೀವು. ಸೊ ಈಗ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಹೇಳೋಣ. ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ ಮತ್ತು ಚೋಲೆ ಮಸಾಲೆ ಪೌಡ್ರ್ ಇಟ್ಕೊಂಡಿದ್ದೀನಿ, ಅಂಗಡೀಲಿ ಸಿಗುತ್ತೆ. ಸೊ ಈಗ ವಿಸಿಲ್ ಆರೋದ್ಮೇಲೆ ಚೋಲೆ ನೋಡಿ ಹೇಗೆ ರೆಡಿಯಾಗಿದೆ, ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ, ನೀರೆಲ್ಲ ಕರೆಕ್ಟಾಗಿದೆ. ಮತ್ತು ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ಅದೇ ಸಾಕು. ಈಗ ಮಸಾಲೆ ಪದಾರ್ಥ ಸೇರಿಸ್ತಾಯಿದ್ದೀನಿ. ಧನಿಯಾ ಪುಡಿ, ಅಚ್ಕಾರದ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ, ಖಾರದ ಪುಡಿ, ಅಚ್ಕಾರದ ಪುಡಿ ಸೇರಿಸ್ತಾಯಿದ್ದೀನಿ. ಸೊ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ಸ್ವಲ್ಪ ನೋಡ್ಬಿಟ್ಟು ಹಾಕ್ಕೊಳ್ಳಿ, ಜಾಸ್ತಿ ಹಾಕೋದು ಬೇಡ, ಮಕ್ಳುಗಳೆಲ್ಲ ತಿನ್ನೋದ್ರಿಂದ. ಸೊ ನಾವು ಸ್ವಲ್ಪ ನೋಡ್ಬಿಟ್ಟು ಹಾಕೋಬೇಕು ಖಾರ ಎಲ್ಲ. ಸೊ ಇವಾಗ ಚೆನ್ನಾಗಿ ಕುದಿಸೋಣ ಇದನ್ನು. ಕಾಳೆಲ್ಲ ಆಗಿರೋದ್ರಿಂದ ಜಸ್ಟ್ ಖಾರ ಮತ್ತು ಮಸಾಲೆ ಪದಾರ್ಥ ಅದಕ್ಕೆ ಹೊಂದ್ಕೋಬೇಕು, ಅಲ್ಲಿವರೆಗೂ ಕುದಿಸೋಣ ಬನ್ನಿ. ಕುದಿಸಿದಾಗೈತೆ ನೋಡ್ಬೋದು ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ. ಸೊ ಇವಾಗ ಒಂದು ಒಳ್ಳೆ ಒಗ್ಗರಣೆ ಕೊಡೋಣ ಬನ್ನಿ ಇದಕ್ಕೆ. ಇವಾಗ ಬೆಣ್ಣೆ ಮತ್ತು ಎಣ್ಣೆ ಹಾಕ್ತಾಯಿದ್ದೀನಿ. ತುಪ್ಪ ಇದ್ದರೆ ತುಪ್ಪ ಹಾಕೋಬೋದು. ಸೊ ನಮ್ಮ ಮನೇಲಿ ಬೆಣ್ಣೆ ಇತ್ತು ಅಂದ್ಬಿಟ್ಟು ಬೆಣ್ಣೆನೇ ಹಾಕಿದ್ದೀನಿ. ಈಗ ಬೆಣ್ಣೆ ಜೊತೆಗೆ ಆಯಿಲ್ ಹಾಕ್ತಿದ್ದೀನಿ. ಸೊ ಇಲ್ಲಾಂದರೆ ಬೆಣ್ಣೆ ಕಾಯ್ತಾ ಕಪ್ಪಗಾಗುತ್ತಲ್ವ, ಸೊ ಅದಕ್ಕೋಸ್ಕರ ಆಯಿಲು ಹಾಕ್ತಾಯಿದ್ದೀನಿ. ಸೊ ಎರಡು ಸಮ ಪ್ರಮಾಣ, ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಬೆಣ್ಣೆ ಹಾಕೋತಾ ಇದ್ದೀನಿ. ಸೊ ಹಾಕಿದ್ದಾಗಿದ್ಮೇಲೆ ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕೋಣ. ಹಸಿಮೆಣ್ಸಿನ್ಕಾಯಿ ಹಾಕಿ ಶುಂಠಿ ಹಾಕೋಣ. ಸೊ ಸಣ್ಣಗೆ ಚಾಪ್ ಮಾಡಿ ಶುಂಠಿ, ಹಸಿಮೆಣ್ಸಿನ್ಕಾಯಿ ಹಾಕಿ ಈಗ ಅರಿಶಿನ ಪುಡಿ ಹಾಕೋಣ. ಸೊ ಒಂದು ಒಳ್ಳೆ ಕಲರ್ಗೆ, ಒಂದು ಅರೋಮಕ್ಕೆ ನೋಡ್ಬೋದು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ನಾವೇನು ಭಟೋರೆ ರೆಡಿ ಮಾಡಿದ್ದೋ, ಚೋಲೆ ಭಟೋರೆದು ಕಾಳನ್ನೇ ಆಗಲೇ ಮಾಡಿದ್ವಿ, ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಸೊ ಸಪ್ರೇಟ್ ಒಗ್ಗರಣೆ ಕೊಟ್ಟು ಈ ಥರ ಮೇಲೆ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಒಗ್ಗರಣೆ ಸಪ್ರೇಟ್ ಹಾಕೋತಾ ಇದ್ದೀನಿ. ದಾಲು ಆ ಥರ ಎಲ್ಲ ಏನೇ ಮಾಡಿದಾಗೂ ಈ ಥರ ಸಪ್ರೇಟ್ ಒಗ್ಗರಣೆ ಹಾಕಿ ಮೇಲೆ ಹಾಕೋದ್ರೆ ಅದ್ರ ಟೇಸ್ಟೇ ಬೇರೆ. ಸೊ ಇವಾಗ ಚೋಲೆ ರೆಡಿಯಾಗಿದೆ, ಚೋಲೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಆಗಿದೆ ಚೋಲೆ, ಎಷ್ಟು ಕರೆಕ್ಟಾಗಿ ಒಳ್ಳೆ ಕಲರಾಗಿ ಹೆಂಗೆ ಕುದೀತಾ ಇದೆ ಅಂತ. ಸೊ ಇದಕ್ಕೆ ಇವಾಗ ನಾವೇನು ಒಗ್ಗರಣೆ ಹಾಕಿದ್ವಿ ಆ ಮಸಾಲೆ ಮಿಕ್ಸ್ ಮಾಡೋಣ.
ಮಿಕ್ಸ್ ಮಾಡಿದ್ದಾದಮೇಲೆ ಸರ್ವ್ ಮಾಡ್ಕೊಳ್ಳೋಣ. ಈಗ ಹಾಕೋಣ ಬನ್ನಿ ಒಗ್ಗರಣೆ ಏನು ಹಾಕಿದೆ ಅದು. ಸೊ ಹಾಕಿದಾದ್ಮೇಲೆ ಒಂದೆರಡು ಕುದಿ ಬರಲಿ ಸಾಕು. ಮನೆ ತುಂಬ ಒಳ್ಳೆ ಫ್ಲೇವರ್ ಘಮ ಘಮ ಅಂತೈತೆ ಆ ಫ್ಲೇವರ್ ನೋಡ್ತಿದ್ರೆ ಮತ್ತೆ ಬೇಗ ಬೇಗ ಯಾವಾಗ ಆಗೋದು ಅಡುಗೆ ತಿನ್ನೋಣ ಅನಿಸ್ತಿತ್ತು, ಅಷ್ಟು ಸೂಪರ್ ಟೇಸ್ಟಿಯಾಗಿತ್ತು. ಸೊ ಈಗ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಸ್ವಲ್ಪ ಕುದಿಸಿದ್ರೆ ಸಾಕು, ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. ಇದು ಕುದ್ದಿದ್ದಾದಮೇಲೆ ಈಗ ಬಟೋರೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಮೈದಾ ಹಸಿಟ್ಟು ತೊಗೊಂಡಿದ್ದೀನಿ, ಒಂದು ಬಟ್ಲು ತೊಗೊಂಡೆ. ಮೈದಾ ಹಸಿಟ್ಟು 2 ಕಪ್ ಅಷ್ಟು ತೊಗೊಂಡಿದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ, ನಮ್ಮ ಮನೆಗೆ ಎಷ್ಟು ಬೇಕು ಅಷ್ಟು ಅಳತೆ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕೋತೀನಿ. ಅರ್ಧ ಸ್ಪೂನ್ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಒಂದು ಚಿಟಿಕೆಯಷ್ಟು ಹಿಂಗೆ ಹಾಕೋತೀನಿ. ಏನಪ್ಪ ಅದು, ಅಡುಗೆ ಸೋಡಾ ಹಾಕೋತಿದ್ದೀನಿ. ಸ್ವಲ್ಪ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಈಗ ಮೊಸರು ಹಾಕೋತಿದ್ದೀನಿ. ಮೇನ್ ಈಗ ಬಟೋರೆ ಆಯಿತು, ಚೋಲೆಗೆ ಇದು ಮೊಸರು ಹಾಕಿದ್ರೇ ಜಾಸ್ತಿ ಹಿಂಗೆ ಚೆನ್ನಾಗಿ ಟೇಸ್ಟ್ ಬರೋದು, ಒಳ್ಳೆ ಸೂಪರ್ ಟೇಸ್ಟ್ ಇರುತ್ತೆ. ಮೊಸರು ಹಾಕಿದ ತಕ್ಷಣ ಹುಳಿವಾಗುತ್ತೆ ಅಂತ ಅಂದ್ಕೊಬೇಡಿ. ಸೊ ಹುಳಿ ಆಗೋಲ್ಲ, ಬಟ್ ಬಟೋರೆಗೆ ಹಾಕಿದ್ರೇ ಅಷ್ಟು ಟೇಸ್ಟ್ ಬರೋದು, ಪರ್ಫೆಕ್ಟ್ ಅದನ್ನು ಬರೋದು. ತಿನ್ನುವಾಗೂ ಅದೇ ಫೀಲೇ ಗೊತ್ತಾಗೋದಿಲ್ಲ, ಅಂದರೆ ಅಷ್ಟು ಗೊತ್ತಾಗಲ್ಲ. ಮಾಮೂಲಿ ಪೂರಿ ಥರ ತಿಂದಂಗೆ ಅನಿಸುತ್ತೆ, ಪೂರಿ ಸಾಗು. ಸೊ ಈ ಥರ ಎಲ್ಲ ಈ ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಕನ್ಸಿಸ್ಟೆಂಟಿಗೆ ಕಲಿಸ್ಕೊಳ್ಳೋಣ. ಪೂರಿ ಮತ್ತು ಚಪಾತಿಗೆ ಎರಡಕ್ಕೂ ಸ್ವಲ್ಪ ತೆಳು ಇರಬೇಕು, ಅಷ್ಟು ಗಟ್ಟಿನೂ ಬೇಡ ಅಷ್ಟು ತೆಳುನೂ ಬೇಡ. ಸೊ ಮೀಡಿಯಮ್ ಆಗಿ ನೋಡ್ಕೊಂಡು ಕಲಿಸ್ಕೋಬೇಕು. ಕಲಿಸ್ಕೊಂಡಿದ್ದಾದಮೇಲೆ ಒಂದು 10 ರಿಂದ 15 ನಿಮಿಷ ಬಿಡಬೇಕದು. ಸೊ ಒಂದೊಂದು ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೊತಾ ಇದ್ದೀನಿ. ಜಾಸ್ತಿ ಒಂದೇ ಸತಿ ಕಲಿಸಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಈಗ ಕಲಸಿದಾಗಿದೆ. ಸೊ ಇವಾಗ ಸ್ವಲ್ಪ ನಾದನ್ನು ಚೆನ್ನಾಗೆ ನಾದಿ ಒಂದು 10 ರಿಂದ 15 ನಿಮಿಷ ಎಣ್ಣೆ ಹಾಕಿ ಎಣ್ಣೆಯಲ್ಲೇ ಅದು ಹೊಂದ್ಕೋಬೇಕು. ಅಲ್ಲಿವರೆಗೂ ಸ್ವಲ್ಪ ತಟ್ಟೆ ಒಂದು ಪ್ಲೇಟ್ ಮುಚ್ಚಿ ಇಡೋಣ. ನೋಡ್ಬೋದು ಹೇಗೆ ಕಾಣ್ತಿದೆ ಅಂತ. ಸೊ ನೀವು ನೋಡಿದ್ರೆ ತೆಳು ಆಗೈತೆ ಅನಿಸ್ಬೋದು, ಬಟ್ ಅಷ್ಟು ತೆಳು ಇಲ್ಲ. ಒಂದು 10 ರಿಂದ 15 ನಿಮಿಷ ಬಿಟ್ಟಿದ್ಮೇಲೆ ತುಂಬ ಕರೆಕ್ಟಾಗಿ ಬರುತ್ತೆ ರೆಸಿಪಿ ಅದು. ಸೊ ನೋಡ್ಬೋದು ಚೆನ್ನಾಗಿ ನಾದಿದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಬಟೋರೆ. ಸೊ ಚೆನ್ನಾಗಿ ನಾದಿ ಈಗ ಒಂದು 10 ರಿಂದ 15 ನಿಮಿಷ ಪಾತ್ರೆಗೆ ಸರ್ವ್ ಮಾಡ್ಕೊಂಡು ಒಂದು ಬಟ್ಲಿಗೆ ಹಾಕಿ ಒಂದು 10 ನಿಮಿಷ ಮುಚ್ಚಿಡೋಣ. ನೋಡ್ಬೋದು, ನೋಡಿ ಅಂಟ್ತಾ ಇದೆ. ಅಷ್ಟು ತೆಳು ಆಗಿದೆ ಅನ್ಕೋಬೋದು, ಅಷ್ಟು ತೆಳು ಆಗಿಲ್ಲ, ಕರೆಕ್ಟ್ ಅಷ್ಟೇ ಬರೋದು. ಸೊ ನೋಡ್ಬೋದು ಇವಾಗ ಒಂದು 10 ನಿಮಿಷ ಆಯಿಲ್ ಹಾಕಿ ಬನ್ನಿ ಬಿಡೋಕೆ ಬರೋಣ. ಒಂದು 10 ನಿಮಿಷ ಬಿಡೋಣ. ಅದು ಬಿಟ್ಟಿದ್ದಾದಮೇಲೆ ಬಟೋರೆ ರೆಡಿ ಮಾಡ್ಕೊಳ್ಳೋಣ. ಸೊ ನೋಡ್ಬೋದು ಈಗ ಆಯಿಲ್ ಹಾಕೋಣ. ಆಯಿಲ್ ಹಾಕಿ ಒಂದು 10 ರಿಂದ 15 ನಿಮಿಷ ಬಿಡೋಣ. ಸೊ ಆಯಿಲೇನು ಹಿಂಗೆ ಉಯ್ತಿದ್ದಾರೆ, ಇಷ್ಟು ಜಾಸ್ತಿ ಆಗಲ್ವ ಅನ್ನಿಸ್ಬೋದು, ಬಟ್ ಇಲ್ಲ ಜಾಸ್ತಿ ಆಗೋಲ್ಲ, ಕರೆಕ್ಟಾಗಿ ಬರುತ್ತೆ. ಸೊ ಈ ಥರ ಮಾಡೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಥರ ಮಾಡಿ ನೋಡಿ ಒಂದ್ಸತಿನಾರ, ಮತ್ತೆ ಪದೇ ಮಾಡಬೇಕು ಅನಿಸುತ್ತೆ. ಮುಂಬೈಗೆ ಹೋಗಿ ತಿನ್ನಬೇಕಾಗಿಲ್ಲ, ಸೊ ಮನೇಲೇ ಮಾಡ್ಕೊಂಡು ತಿನ್ಬೋದು. ಸೊ ಇವಾಗ ಆಗಿದೆ ಒಂದು 10 ನಿಮಿಷ. ಸೊ ಇವಾಗ ನೀಟಾಗಿ ಕಲ್ಲೆಲ್ಲ ವಾಶ್ ಮಾಡ್ಕೊಂಡು ಅಲ್ಲೇ ಮಾಡ್ಕೊಳ್ಳೋಣ ಬನ್ನಿ. ಕಲ್ಲು ಮೇಲೇ ಒರೆಸಿದ್ರೆ ಕಂಫರ್ಟಬಲ್ ಅನಿಸುತ್ತೆ. ಸೊ ಮಣೆ ಮೇಲೆಲ್ಲ ಅಷ್ಟು ನೀಟಾಗಿ ಬರೋಲ್ಲ. ಸೊ ಅದಕ್ಕೋಸ್ಕರ ನೋಡ್ಬೋದು ಆಯಿಲಲ್ಲಿ ಮೊದಲೇ ಸಿಕ್ಕಿದೆ 10 ನಿಮಿಷ ಆಗಿದೆ. ನೋಡಿ ಇವಾಗ ಕೈಗೆ ಏನೂ ಅಂಟಿಲ್ಲ, ಕರೆಕ್ಟಾಗಿ ಬರ್ತಿದೆ. ನೋಡಿ ಎಲ್ಲಿ ಪಾತ್ರೆಗೂ ಅಂಟಿಲ್ಲ, ಇಷ್ಟು ಕರೆಕ್ಟಾಗಿ ಬಂದಿದೆ, ಪರ್ಫೆಕ್ಟ್ ಅದ ಅಂತ. ಸೊ ಇವಾಗ ಎಷ್ಟು ಬೇಕಷ್ಟು ಉಂಡೆಗಳು ಹಾಕಿ ಬಟೋರೆನ ಒರೆಸ್ಕೊಳ್ಳೋಣ ಬನ್ನಿ. ಸೊ ಇವಾಗ ಸ್ವಲ್ಪ ಎಣ್ಣೆ ಬಿದ್ದಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಮೊದಲೇ ಎಣ್ಣೆ ಹಾಕಿರಲಿಲ್ಲ, ಆಮೇಲೆ ನಾನು ಎಣ್ಣೆ ಹಾಕಿರೋದು. ಸೊ ಇವಾಗ ಒರೆಸ್ಕೊಳ್ಳೋಣ ಬನ್ನಿ. ಚೆನ್ನಾಗಿ ಒರೆಸ್ಕೊಂಡು ಮನೆ ಮೇಲೆ ಅಂದರೆ ಅಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬರಲ್ಲ, ಸಮಾಧಾನವೂ ಇರಲ್ಲ. ಸೊ ನಾನು ಈ ಥರನೇ ಮಾಡೋದು, ನೀವು ಕಲ್ಲು ನೀಟಾಗಿ ಒರೆಸಿ ಮಾಡ್ಕೊಬೋದು. ಸೊ ನೋಡ್ಬೋದು ಇವಾಗ ಬಟೋರೆ ರೆಡಿ ಆಗ್ತಿದೆ. ಈಗ ಚಪಾತಿ ರೌಂಡಾಗಿರುತ್ತೆ, ಪೂರಿ ರೌಂಡಾಗಿರುತ್ತೆ. ಇದು ಪೂರಿ ಥರ ರೌಂಡಿಗಿರಬಾರ್ದು, ಸ್ವಲ್ಪ ಉದ್ದಕ್ಕೆ ಅಗಲವಾಗಿರಬೇಕು. ಜಾಸ್ತಿ ರೌಂಡ್ ಎಲ್ಲ ಇರೋದು ಬೇಡ. ನೋಡ್ಬೋದು ಒಂದೊಳ್ಳೆ ಸೂಪರ್ ಟೇಸ್ಟಿಯಾಗಿರೋ ಬಟೋರೆ ರೆಡಿ ಆಗ್ತಿದೆ ಅಲ್ವಾ. ಸೂಪರಾಗಿ ಒಳ್ಳೆ ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ಬ್ಯಾಟಿಂಗ್ ಮಾಡ್ಬೋದು. ಸೂಪರ್ ಅಂದರೆ ಸೂಪರ್ ಐತೆ ಈ ರೆಸಿಪಿ ಅಂತೂ, ನೋಡಿ ಸಕ್ಕತ್ತೈತೆ. ಸೊ ನಾವು ಹೊರಗಡೆ ಹೋದಾಗ ಚೋಲೆ ಬಟಾರ ತಿಂದು ಟೇಸ್ಟ್ ಮಾಡಿದಾಗ ನಾವು ಯಾಕೆ ಟ್ರೈ ಮಾಡಬಾರ್ದು ಅಂತ ಮಾಡಿದಾಗ ಸೇಮ್ ಕರೆಕ್ಟಾಗಿ ಅದೇ ಹದ ಬಂದಿತ್ತು, ಮತ್ತು ಅದೇ ಟೇಸ್ಟ್ ಕೂಡ ಅದೇ ಥರನೇ ಬಂದಿತ್ತು. ಸೊ ಅದಕ್ಕೇ ನಾನು ಯಾಕೆ ಅದ್ರದ್ದೊಂದು ವೀಡಿಯೋ ಮಾಡಿ ತೋರಿಸ್ಬಾರ್ದು ಅಂದ್ಬಿಟ್ಟು ಸೊ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತಿದ್ದೀನಿ. ಇವಾಗ ಆಯಿಲ್ ಕಾಯೋಕ್ಕೆ ಇಟ್ಟಿದ್ದೆ ಮೊದಲೇ. ಸೊ ಆಯಿಲ್ ಕಾಯಿದ್ಮೇಲೆ ಇವಾಗ ಬಟರೆ ಬೇಯಿಸೋಣ. ಹಾಕಿದ್ಮೇಲೆ ಅದು ಹೆಂಗೆ ಉಬ್ಬಿ ಬರುತ್ತೆ ನೋಡಿ, ಎಷ್ಟು ಕಲ್ಲರಾಗಿ ಪರ್ಫೆಕ್ಟಾಗಿ. ಅದು ಹಿಂಗೆ ಕಿತ್ತಿದ್ರೆ ಎಳೆ ಬರಬೇಕು, ಅಂಟ್ದಂಗೆ ಇರಬಾರ್ದು. ಎಷ್ಟು ಬಿಡಿಯಾಗಿ ಬರ್ತಿದೆ ನೋಡಿ, ಈ ಥರ ಇದ್ದರೆ ಕರೆಕ್ಟ್ ಅದಕ್ಕೆ ಬಂದಿದೆ ಅಂತ. ನೋಡ್ಬೋದು ಎಷ್ಟು ಸೂಪರಾಗೈತೆ ಅಂತ.
ನೋಡಿ ಎಲ್ಲೂ ಹ್ಯಾಡ್ ಸ್ಕಿಪ್ ಮಾಡ್ದಿರ, ಎಲ್ಲೂ ವೀಡಿಯೋನ ಎಂಡ್ ಮಾಡ್ದಿರ ಕರೆಕ್ಟಾಗಿ ನೋಡಿ ಎಷ್ಟು ನೀಟಾಗಿ ಟೇಸ್ಟಿಯಾಗಿ ಮಾಡಿದ್ದೀವಿ ಅಂತ. ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ಥರ ಯಾವ್ದಾರು ಹೊಸ ವೀಡಿಯೋ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಓಕೆ ಬಾಯ್ ಫ್ರೆಂಡ್ಸ್.